ಮಕ್ಕಳಿಗೆ ಇಮೋಷನ್ಗಳ ಬಗ್ಗೆ ಯಾಕೆ ಹೇಳ್ಕೊಡ್ಬೇಕು ಅಂತ ನೋಡೋಣ. ಏನಾಗುತ್ತೆ ಅಂದರೆ ಎಷ್ಟೋ ಮಕ್ಕಳು ಮನೆಯಲ್ಲಿ ಅಳ್ತಾ ಇರ್ತಾರೆ. ಅವ್ರು ಯಾಕೆ ಅಳ್ತಾ ಇದ್ದಾರೆ ಅಂತಲೇ ಗೊತ್ತಾಗಿರೋದಿಲ್ಲ. ಯಾಕೆಂದರೆ ಅವ್ರಿಗೆ ದೊಡ್ಡವ್ರ ಥರನೇ ಎಲ್ಲ ರೀತಿಯ ಫೀಲಿಂಗ್ಸ್ ಆಗ್ತಾ ಇರುತ್ತೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಯಾವ ಫೀಲಿಂಗಿಗೆ ಏನು ಹೆಸರು ಹೇಳಬೇಕು ಅಂತಲೂ ಗೊತ್ತಿರೋದಿಲ್ಲ. ಎಕ್ಸಾಂಪಲ್ ಏನಂದರೆ, ನನ್ನ ಮಗನ್ನ ಬೀಚಿಗೆ ಕರ್ಕೊಂಡು ಹೋಗು ಅಂತ ಕೇಳ್ದ. ಇವತ್ತು ಹೋಗೋಕ್ಕಾಗಲ್ಲ ಅಂತ ಹೇಳಿದರೆ ಐ ಆಮ್ ಸೋ ಸ್ಯಾಡ್ ಅಂತ ಇದ್ದ. ಸ್ಯಾಡ್ ಅಲ್ಲ, ಅದು ಡಿಸಪಾಯಿಂಟ್ಮೆಂಟ್. ಹೋಗಬೇಕು ಅಂತ ಎಕ್ಸೈಟ್ಮೆಂಟಲ್ಲಿದ್ದೆ, ಇವಾಗ ಡಿಸಪಾಯಿಂಟ್ ಆಗಿದೆ. ಇಟ್ಸ್ ಓಕೆ ಟು ಫೀಲ್ ದ್ಯಾಟ್ ವೇ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವನಿಗೆ ಏನು ಫೀಲ್ ಆಗ್ತಾಯಿದ್ದೀನಿ ಅಂತ ಗೊತ್ತಿರೋದಿಲ್ಲ. ಎಷ್ಟೋ ಸರ್ತಿ ಈ ಥರ ಆಗುತ್ತೆ ಮಕ್ಕಳಿಗೆ. ಅವ್ರು ಏನು ಫೀಲ್ ಆಗ್ತಾ ಇದೆಯೋ ಅದನ್ನು ಹೆಸರಿಸೋದಕ್ಕೆ, ನೇಮ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ನಾವು ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಇತ್ತೀಚೆಗೆ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳಿಗೆ ಇಮೋಜೀಸ್ಗಳಲ್ಲಿ ತೋರಿಸ್ತಾರೆ. ಹ್ಯಾಪಿ ಫೇಸ್, ಸ್ಯಾಡ್ ಫೇಸ್, ಆ್ಯಂಗ್ರಿ ಫೇಸ್ ಅಂತೆಲ್ಲ ಇರಬಹುದು. ಆದರೆ ಎಲ್ಲದಕ್ಕೂ ಒಂದೇ ರೀತಿಯೂ ಕನ್ಫ್ಯೂಸ್ ಆಗ್ಬೋದು. ನನ್ನ ಮಗ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾನೆ, ಟಾಯನ್ನು ಎಲ್ಲಾದರೂ ಇಟ್ಕೊಂಡ್ಬಿಟ್ಟಿರ್ತಾನೆ, ಅದು ಸಿಗ್ತಾ ಇರೋದಿಲ್ಲ. ಕೂಗ್ತಾ ಇರ್ತಾನೆ, ಕೋಪಗೊಂಡು ಆವೇಶದಲ್ಲಿ ಕೂಗ್ತಾ ಇರ್ತಾನೆ, ಮೈ ಮೇಲೆ ಬಂದವ್ರ ಥರ ಕೂಗ್ತಾ ಇರ್ತಾನೆ. ಏನಂತ, ಸಿಕ್ಕಲೇ ಇಲ್ಲ ಅಂತ. ಆದರೆ ಆವಾಗ ನಾನು ಅವನನ್ನು ಒಂದೇ ಮಾತು ಕೇಳೋದು, ಇವಾಗ ನಿನ್ನೆ ಕ್ಲೀನಪ್ ಸರಿಯಾಗಿ ಮಾಡಲಿಲ್ಲ ಅಂತ ನಿನ್ನ ಮೇಲೆ ನಿನಗೆ ಕೋಪ ಬಂದಿದೆಯಾ, ಅಥವಾ ಆಟ ಆಡೋದು ಅರ್ಜೆಂಟಲ್ಲಿದ್ದೆ ಸಿಗ್ತಾ ಇಲ್ಲ ಅಂತ ಡಿಸಪಾಯಿಂಟ್ ಆಗಿದೆಯಾ, ಅಥವಾ ಟಾಯ್ ಸಿಗ್ತಾ ಇಲ್ಲ ಅಂತ ಫ್ರಸ್ಟ್ರೇಟ್ ಆಗಿದೆಯಾ ಅಂತ. ಇದೆಲ್ಲ ಬೇರೆ ಬೇರೆ ಇಮೋಷನ್ಸ್ ಅಲ್ವಾ. ಸ್ಯಾಡ್ನೆಸ್ ಬೇರೆ, ಫ್ರಸ್ಟ್ರೇಷನ್ ಬೇರೆ, ಇರಿಟೇಷನ್ ಬೇರೆ. ಈ ಥರ ಅದಕ್ಕೆ ಹೆಸರು ಕೊಡೋದಕ್ಕೆ, ಅವ್ರು ಏನು ಫೀಲ್ ಆಗ್ತಾ ಇದೆ ಅಂತ ಹೆಸರು ಕೊಡೋದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡಿದರೆ ಅವರು ನಮಗೆ ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಯಾಕಂದರೆ ಈ ಮಕ್ಕಳಿಗೆ, ಎಸ್ಪೆಷಲಿ ಈ ಚಿಕ್ಕ ಮಕ್ಕಳಿಗೆ ನಿದ್ದೆ ಬರುತ್ತೆ, ಹಸಿವಾಗುತ್ತೆ, ಆದರೆ ಆಟ ಆಡೋದಕ್ಕೆ ತುಂಬ ಆಸೆ ಇರುತ್ತೆ. ಆಗ ಅವರು ಅದನ್ನು ಸಪ್ರೆಸ್ ಮಾಡ್ತಾರೆ, ಆ ನಿದ್ದೆಯನ್ನು, ಹಸಿವನ್ನು ಸಪ್ರೆಸ್ ಮಾಡ್ತಾರೆ. ಆವಾಗ ಇರಿಟೇಟ್ ಆಗ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ತೊಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಇರಿಟೇಟ್ ಆಗ್ತಾ ಇರ್ತಾರೆ. ಅದನ್ನು ಬೇರೆ ಬೇರೆ ರೀತಿ ತೋರಿಸ್ತಾರೆ. ಕೋಪ ಮಾಡ್ಕೊಳ್ಳೋದು, ಬೈಯೋದು, ಕೂಗೋದು, ಕಿರ್ಚೋದು ಎಲ್ಲನೂ. ಆ್ಯಕ್ಚುಲಿ ಏನಾಗ್ತಾ ಇರುತ್ತೆ, ಫಿಸಿಕಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರಿಗೆ ಆಟ ಆಡಬೇಕು ಅಂತ ಆಸೆ, ಮಲ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಟೈಮ್ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ. ನನ್ನ ಮಗನಂಥವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಅದೆಲ್ಲ. ಆದ್ದರಿಂದ ಮಕ್ಕಳಿಗೆ ಇಮೋಷನನ್ನು ಗುರುತಿಸೋದಕ್ಕೆ ಹೆಲ್ಪ್ ಮಾಡಿದರೆ ಅವರಿಗೆ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಈ ಇಮೋಷನನ್ನು ಹೆಸರಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು? ವೆರಿ ಸಿಂಪಲ್. ಮಕ್ಕಳಿಗೆ ಅವ್ರ ಇಮೋಷನ್ ಏನು ಅಂತ ಅರ್ಥ ಆದರೆ ನನಗೇನು ಆಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಆ ರೀತಿ ಅರ್ಥ ಆದರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಡಿಮೆ ಇರಿಟೇಟ್ ಆಗ್ತಾರೆ. ಮತ್ತು ನಮ್ಮ ಜೊತೆ, ಬೇರೆಯವ್ರ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕಾಗುತ್ತೆ. ಇನ್ ಕೇಸ್ ನಮಗೇ ಏನಾದರೂ ಫೀಲ್ ಆಗ್ತಾಯಿದ್ರೆ ಅವ್ರಿಗೆ ಆವಾಗ ನಮಗೇನು ಫೀಲ್ ಆಗ್ತಾಯಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅವ್ರ ಫೀಲಿಂಗ್ ಅರ್ಥ ಆಗಿರೋದ್ರಿಂದ ಬೇರೆಯವ್ರಿಗೆ ಏನು ಫೀಲ್ ಆಗ್ತಾಯಿದೆ ಅಂತಲೂ ಅರ್ಥ ಆಗುತ್ತೆ. ಎಂಪತಿ, ಸಿಂಪತಿ ಅಂತ ಹೇಳ್ತೀವಲ್ಲ, ಆ ರೀತಿ ಅವ್ರಿಗೆ ಅವ್ರ ಜಾಗದಲ್ಲಿ ನಿಂತ್ಕೊಂಡ್ರೆ ಇಮೋಷನ್ಸ್ ಅರ್ಥ ಆದರೆ ಬೇರೆ ಜಾಗದಲ್ಲಿ ನಿಂತ್ಕೊಂಡ್ರೂ ಏನಾಗ್ತಾಯಿದೆ ಅಂತ ಅವಾಗ ಅರ್ಥ ಆಗುತ್ತೆ. ಆಗ ಅವರು ಬೆಟರ್ ಕಮ್ಯುನಿಕೇಟ್ ಮಾಡ್ತಾರೆ. ನಮಗೂ, ಫ್ರೆಂಡ್ಸ್ ಜೊತೆಗೂ, ಹೊರಗಡೆನೂ, ಎಲ್ಲ ಕಡೆನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಮಾತನಾಡುವಾಗ ಫ್ರೆಂಡ್ಸ್ ಇಬ್ಬರು ಜನ ಏನೋ ಮಾತಾಡ್ಕೋತಾ ಇದ್ದರೆ ಅವ್ರಿಗೆ ಏನು ಫೀಲ್ ಆಗ್ತಾಯಿದೆ ಅಂತ ಇವ್ರಿಗೆ ಗೊತ್ತಾದರೆ ಇವರು ಸರಿಯಾಗಿ ರಿಸ್ಪಾಂಡ್ ಮಾಡ್ತಾರೆ ಅವರಿಗೆ ಅಲ್ವಾ. ಅವನಿಗೆ ಬೇಜಾರಾಗಿದೆ, ಫ್ರೆಂಡಿಗೆ ಬೇಜಾರಾಗಿದೆ ಅಂದರೆ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾರೆ. ಅಳ್ತಾ ಇದ್ದರೆ, ಕ್ರೈ ಮಾಡ್ತಾ ಇದ್ದರೆ ಟಾಯ್ನ ಶೇರ್ ಮಾಡ್ಕೊಳ್ತಾರೆ. ಎಷ್ಟೋ ರೀತಿ ಈ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ಅವರಿಗೆ ಬೇರೆಯವ್ರಿಗೆ ಏನು ಫೀಲ್ ಆಗ್ತಾಯಿದೆ ಅಂತ ಅರ್ಥ ಆಗುತ್ತೆ. ಈ ಥರ ಇದೊಂದು ಲೈಫ್ ಸ್ಕಿಲ್. ಇಮೋಷನನ್ನು ಅರ್ಥ ಮಾಡಿಕೊಂಡು ಬೇರೆಯವರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆಲ್ಲ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅವರಿಗೂ ಹೆಲ್ಪ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಈ ಥರ ಮುಂದೆ ಎಲ್ಲದರಲ್ಲೂ ಬೇಕಾಗುತ್ತೆ. ಇವಾಗ ನಮ್ಮ ಮಕ್ಕಳಿದ್ರೆ ಮುಂದೆ ದೊಡ್ಡವರಾಗೇ ಆಗ್ತಾರೆ ಅಲ್ವಾ, ಫ್ರೆಂಡ್ಸ್ಗಳು ಸಿಗ್ತಾರೆ ಅಲ್ವಾ, ಜೊತೆಗೆ ಮುಂದೆ ಆಫೀಸ್ಗೆ ಹೋಗ್ತಾರೆ, ವರ್ಕ್ ಪ್ಲೇಸ್ಗೆ ಹೋಗ್ತಾರೆ, ಲೈಫ್ ಪಾರ್ಟ್ನರ್ ಬರ್ತಾರೆ. ಹಾಗೆಲ್ಲ ಕಮ್ಯುನಿಕೇಟ್ ಮಾಡಿ ಇಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವರ ಇಮೋಷನನ್ನು ಸರಿಯಾಗಿ ಹೇಳೋದಕ್ಕೆ, ಬೇರೆಯವ್ರ ಇಮೋಷನನ್ನು ಇವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗಬೇಕಂದ್ರೆ ನಾವು ಈಗ ಮಕ್ಕಳಿಗೆ ಅವ್ರಿಗೆ ಆಗ್ತಾ ಇರುವ ಇಮೋಷನ್ಸನ್ನು ಹೆಸರಿಸಬೇಕು. ನೀನು ಹ್ಯಾಪಿ ಇದೆಯಾ, ಸ್ಯಾಡ್ ಇದೆಯಾ ಅಂತೆಲ್ಲ ಅವ್ರಿಗೆ ನೀಟಾಗಿ ಹೇಳಿದರೆ ಆಗ
ಅವ್ರಿಗೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಿ, ಅವ್ರಿಗೆ ಇರಿಟೇಷನ್ ಆಗೋದು ಕಡಿಮೆ ಆಗಿ, ಸ್ಟ್ರೆಸ್ ಕಡಿಮೆ ಆಗಿ ನಮ್ಮ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಥಿಂಗ್. ಇದರಿಂದ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ಮಕ್ಳಿಗೆ ಕೋಪ ಮಾಡಿಕೊಂಡು ಕಿರಿಸ್ತಾ ಇದ್ದರೆ ಎಲ್ಲ ಸಲನೂ ನಮಗೆ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಲೇ ಟೈಮ್ ಕೊಡೋದಕ್ಕೆ ಆಗದೆ ಇರಬಹುದು. ಆದರೆ ಇವಾಗಲೇ ಮಕ್ಕಳಿಗೆ ಹೇಳಿಕೊಟ್ಬಿಟ್ರೆ ಅವ್ರು ನಮಗೆ ಇಂಥದ್ದೇ ಆಗ್ತಾ ಇದೆ, ಹೀಗೆ ಫೀಲ್ ಆಗ್ತಾ ಇದ್ದೀನಿ ಅಂತ ನಮಗೆ ವಾಪಸ್ ಬಂದು ಹೇಳ್ತಾರೆ. ಅದಕ್ಕೇನು ಮಾಡಬೇಕು, ನಾವು ಆ ರೀತಿ ರಿಸ್ಪಾಂಡ್ ಮಾಡಿದರೆ ಆಗೋಯ್ತು. ಈಸಿ ಆಗುತ್ತೆ, ಮಕ್ಕಳಿಗೂ ಈಸಿ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಆದ್ದರಿಂದ ಮಕ್ಕಳಿಗೆ ಅವರ ಇಮೋಷನನ್ನು ಐಡೆಂಟಿಫೈ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದಕ್ಕೊಂದು ಹೆಸರು ಕೊಡೋದಕ್ಕೆ, ಲೇಬಲಿಂಗ್ ಮಾಡೋದಕ್ಕೆ ನಾವು ಈಗ ಹೆಲ್ಪ್ ಮಾಡಬೇಕು. ಮುಂದೆ ಅವರು ನಮಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತ.